ಒಂದು ಹಳ್ಳಿಯಲ್ಲಿ ಒಬ್ಬ ಯೌವನದ ಹುಡುಗನು ಇದ್ದ. ಅವನ ಹೆಸರು ಸಚಂದ್ರ. ಅವನಿಗೆ ಸಾವಿನ ಆಸೆ ಇರಲಿಲ್ಲ. ಆದರೆ ಸಾವಿನ ಅರ್ಥ ಗೊತ್ತಾಗಬೇಕೆಂಬ ಆಸೆ ಮಾತ್ರ ಇತ್ತು. ಬದುಕಿನ ಬಗ್ಗೆ ಎಲ್ಲರೂ ಮಾತನಾಡುತ್ತಾರೆ, ಆದರೆ ಸಾವಿನ ಬಗ್ಗೆ ಯಾರೂ ಮಾತನಾಡುವುದಿಲ್ಲ. ಅವನ ಹೃದಯದಲ್ಲಿ ಈ ಪ್ರಶ್ನೆ ದಟ್ಟವಾಗಿ ಮೂಡಿತು. ಹೀಗಾಗಿ ಅವನು ನಿರ್ಧಾರವನ್ನೆತ್ತಿದ. ನಾನು ಸಾವಿನ ಮನೆ ತಲುಪಿ ಅದನ್ನೇಕೆ. ಅವನ ತಪಸ್ಸಿಗೆ ಫಲ ಸಿಕ್ಕಿತು. ಅವನ ಮುಂದೆ ಕಂಡುಬಂದಳು ಸಾವು. ಅವಳು ಭಯಾನಕವಲ್ಲ, ಅವಳು ಶಾಂತ, ತಾಳ್ಮೆಯ, ಪವಿತ್ರ. ಸಾವು ದೇವಿ, ನೀನು ನನಗೆ ಯಾವಾಗ ಬರುವೆ ಎಂದು ಅವನು ಕೇಳಿದ. ಅಡಕ್ಕೆ ಸಾವು ದೇವಿ, ನಾನು ನಿನ್ನ ಮೊದಲ ಉಸಿರಿನಿಂದಲೂ ನಿನ್ನೊಂದಿಗೆ ಇದ್ದೇನೆ, ಆದರೆ ನಾನೊಬ್ಬಳಾಗಿ ಬರುವೆನಷ್ಟೇ ಒಮ್ಮೆ. ಈ ಧೈರ್ಯಕ್ಕಾಗಿ ನಾನು ನಿನ್ನಿಗೆ ಒಂದು ವರ ಕೊಡುತ್ತೇನೆ, ಪ್ರತಿ ಕ್ಷಣವನ್ನು ಕೊನೆಯದಾಗಿ ಬದುಕು. ಮತ್ತೆ ಸಾವಿಗೆ ತಾನೆಂದೋ ಭಯವೇ ಇರದು. ಅಂದಿನಿಂದ ಸಚಂದ್ರ ಪ್ರತಿಕ್ಷಣವನ್ನು ಜೀವಿಸುವ ಕಲೆಯನ್ನರಿತನು. ಅವನು ಸಾವಿನ ನಿರೀಕ್ಷೆಯಲ್ಲಿ ಇರಲಿಲ್ಲ, ಬದಲಿಗೆ ಬದುಕನ್ನು ಪ್ರೀತಿಸುವುದರಲ್ಲಿ ತಲ್ಲೀನನಾದ.